ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾ ಆರಾಮದೀನಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊಳತೀನಿ. ಪ್ಲೀಸ್ ಇನ್ನೂ ಯಾರು ನಮ್ಮ ಚಾನಲ್ನ ನೋಡಿಲ್ಲ ಹೋಗಿ ನೋಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ವಿಡಿಯೋನ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇನ್ನೂ ಹೊಸ ವೀಡಿಯೋಗಳು ಹಾಕಕ್ಕೆ ಟ್ರೈ ಮಾಡತ್ತೀನಿ. ಪ್ಲೀಸ್ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನಮಗೆ ಭಾಳ ಅಂದ್ರೆ ಭಾಳ ಮುಖ್ಯ ಐತಿ. ಬರ್ರಿ ನಮ್ಮ ವಿಡಿಯೋದೊಳಗೆ ಏನೇನೈತೆ ಅಂತ ತೋರಿಸ್ತೇನೆ. ಇವತ್ತಿನ ದಿನ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಪೂಜೆ ಮಾಡ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ನಾಷ್ಟಾದು ಎಲ್ಲ ಮಾಡ್ಕೊಂಡು ನಮ್ಮ ಫ್ರೆಂಡ್ ತಮ್ಮನ ಮದ್ವೆ ಇತ್ತು, ಅದ್ರ ಸಲುವಾಗಿ ಮದ್ವೆಗೆ ಅಂತೇಳಿ ಹೊಂಟಿದ್ದು. ನಮ್ಮ ಚೋಡು ನೋಡ್ರಿ ಎಷ್ಟು ಕ್ಯೂಟ್ ಕಾಣಕತ್ತಾನು. ರೆಡಿಯಾಗಿ ಮದುವೆಗೆ ಹೊಂಟಿದ್ದು. ಆಲ್ರೆಡಿ ಬಿಕಾಮ್ ಫ್ರೆಂಡ್ಸ್ಗಳು ನಮ್ದು ಒಂದು ಗ್ರೂಪ್ ಇತ್ತು, ಚೌಕ ಗ್ರೂಪ್ ಅಂಥೇಳಿ. ನಾಲ್ಕು ಜನನೂ ಕೂಡೇ ಇರ್ತಿದ್ದು. ಕೂಡ ಇರೋದಂದ್ರೆ ಕಾಮಿಡಿ ಫುಲ್ ನಗುದ ಕ್ಲಾಸ್ ಒಳಗೆ. ಅಷ್ಟು ಚಂದ ಇದ್ದು ನಮ್ದು ಕಾಲೇಜ್ ಲೈಫ್. ಭಾಳ ಅಂದ್ರೆ ಭಾಳ ಚಂದ ಇತ್ತು. ಮದುವೆ ಒಳಗೆ ಎಲ್ಲರೂ ಕೂಡಿದ್ದು ಮತ್ತು ಮಾತಾಡ್ಕೊತ ಕುಂತಿದ್ದು ನೋಡ್ರಿ. ಮೊದಲಿಂದೆಲ್ಲ ನೆನಪು ಮಾತಾಡ್ಕೊತ ಕುಂತಿದ್ವಿ ನಕ್ಕೊಂತನ. ನೋಡ್ರಿ ಮದುಮಕ್ಕಳು ಹೆಂಗದಾರು. ಮದ್ವೆ ಮುಗಿಸ್ಕೊಂಡು ಅಲ್ಲಿ ಸ್ಟೇಜ್ ಮೇಲೆ ನಿಂತ್ರೂ ನಗೋದು ಕಾಮಿಡಿ ಮಾಡೋದು ಬಿಡಾತಿಲ್ಲ ನಾವು. ಅಷ್ಟು ಚಂದ ಇತ್ತು ಆವತ್ತಿನ ದಿನ. ಎಲ್ಲರೂ ನಕ್ಕೊಂತ ಚಂದಗ ಮದ್ವೆ ಮುಗಿಸ್ಕೊಂಡು ಊಟಕ್ಕೆ ಹೋಗ್ಬೇಕಂಥೇಳಿ ಕುಂತಿದ್ದು ನೋಡ್ರಿ. ಇಲ್ಲಿಗೆ ಹಂಗೆ ಮಾತಾಡ್ಕೊತ ಕುಂತು ಮನೆಗೆ ಫುಲ್ ಟಯರ್ಡ್ ಆಯ್ತು. ಊಟದು ಎಲ್ಲ ಮಾಡ್ಕೊಂಡು ಬಂದ್ಮೇಲೆ ಫುಲ್ ಟಯರ್ಡ್ ಆಯ್ತು. ಫ್ರೆಶ್ ಅಪ್ ಆಗಕ್ಕೆ ಹೊಂಟಿದ್ನಿ. ಅಷ್ಟೊತ್ತಿಗೆ ಇವರಿಬ್ಬರು ಏನೋ ತಿನ್ಕೊತ ಕುಂತಿದ್ರು. ನಮ್ಮ ದೊಡ್ಡ ಮಗ ಭಾಳ ಕಾಳಜಿ ಮಾಡ್ತಾನೆ ಅವ್ರ ತಮ್ಮಾಗ. ಅವನಿಗೂ ಅವ ಅಂದ್ರೆ ಭಾಳ ಇಷ್ಟ, ಭಾಳ ಇಷ್ಟ. ಇಬ್ಬರು ಹಿಂಗೆ ಪ್ರೀತಿ ಅಂತ ಮುಂದೂ ಇದೇ ಥರ ಇರಲಿ ಅಂಥೇಳಿ ಅನ್ಕೊಳತೀನಿ. ಭಾಳ ಚಂದ ಆಟ ಆಡ್ತಾರೆ ಅವರಿಬ್ಬರು ಕೂಡಿ. ನೋಡ್ರಿ ಇಲ್ಲಿ ಯಾವ ರೀತಿ ಮಾಡತ್ತಾರಂತೇಳಿ. ಅವಂಗೂ ಅವ ಮನ್ಯಾಗ ಇರಲಿಲ್ಲ ಅಂದ್ರೆ ಹುಡುಗಾಡ್ತಾನೆ ರೀ. ಅವ್ರ ಅಣ್ಣ ಸ್ಕೂಲಿಗೆ ಹೋದಾಗ ಅಣ್ಣ ಅಂಥೇಳಿ. ನೋಡ್ರಿ ಇಲ್ಲಿ ಎಷ್ಟು ಚಂದ ಆಟ ಆಡ್ಸಾಕತ್ತಾನು ತಮ್ಮನ. ಅವಿದ್ರೆ ನನ್ನ ಕಾಡಂಗಿಲ್ಲ ಇವ್ ಜಾಸ್ತಿ. ಯಾರು ಇಲ್ಲಂದ್ರೆ ನಾನು ಒಟ್ಟ ಕೈ ಬಿಡಂಗಿಲ್ಲ. ಎತ್ಕೊಂಡನ ಕೆಲಸ ಮಾಡ್ಬೇಕು ಇವನ್ನ. ಫುಲ್ ಬಿಸಿಲು ಅಂದ್ರೆ ಬಿಸಿಲು ಐತೆ ನೋಡ್ರಿ ಬೆಳಗಾವ್ದಾಗ. ನಿಮ್ಮ ಕಡೆ ಹೆಂಗೈತಿ ಬಿಸಿಲು? ಇದ್ದಿದ್ದಕ್ಕೆ ಈಗ ಫೇವ್ರೇಟ್ ಹಣ್ಣಂದ್ರೆ ಬ್ಯಾಸ್ಗೆ ಒಳಗೆ ಕಲ್ಲಂಗಡಿ ಹಣ್ಣು ನೋಡ್ರಿ. ಡ್ಯೂಟಿಂತ್ರ ಬರುವಾಗ ಕಲ್ಲಂಗಡಿ ಹಣ್ಣು ತೊಗೊಂಡ್ಬಂದಿದ್ರು. ನಮ್ಮ ವಿರಾಟ್ ಕಲ್ಲಂಗಡಿ ಹಣ್ಣು ನೋಡೋಕೊಡ್ಕ ಜ್ಯೂಸ್ ಮಾಡಿಕೊಡು ಅಂತೇಳಿ ನಿಂತ. ನನಗಂತೂ ಆಗಲಿಲ್ಲ, ಬಿಸಿಲಾಗ ಏನೂ ಮಾಡೋಕ್ಕಾಗಲಿಲ್ಲ ನನಗೆ. ಮದುವೆ ಮುಗಿಸ್ಕೊಂಡು ಬಂದಮೇಲೆ ಅವ್ರ ಪಪ್ಪಾನ ಮಾಡಿಕೊಡತ್ತಾರ ನೋಡ್ರಿ. ಅದನ್ನು ಮಾಡೋ ತನಕನೂ ಅವನಿಗೆ ಸಮಾಧಾನ ಇಲ್ಲ. ಜಲ್ದಿ ಮಾಡಿಕೊಡು ಅಂಥೇಳಿ ಅಲ್ಲೇ ನಿಂತು ಓಡಾಡೋದ ಒಳಗೊಮ್ಮೆ ಹೋಗೋದು ಒಳಗೊಮ್ಮೆ ಬರೋದು ಮಾಡತ್ತಾನು. ಸಮಾಧಾನ ತೊಗೊಂಡು ಸ್ವಲ್ಪ ಮಾಡತ್ತಾನಂತೇಳಿ ಅವ್ರು ಅನ್ನತ್ತಾರು. ಮುಗೀತು ನೋಡ್ರಿ, ಜ್ಯೂಸೂ ಆಯಿತು. ಅವ್ರಿಗೆ ಜ್ಯೂಸ್ ಮಾಡಂತ ಹೇಳೋದು ಒಂದು ಟೆನ್ಷನ್ ಅಲ್ಲ. ಒಂದು ಸಾಮಾನು ಬಿಡೋಂಗಿಲ್ಲ, ಎಲ್ಲ ಬಾಂಡೆ ತೆಗಾಕಿಟ್ಟಿರ್ತಾರೆ ನನಗೆ. ಅಲ್ಲಿ ಒಂದು ಜ್ಯೂಸ್ ಕುಡಿಗೊಡ್ಕ ಸಿಂಕ್ ಎಲ್ಲ ಫುಲ್ ತುಂಬಿಸಿರ್ತಾರೆ. ಅದ ತ್ರಾಸು ನನಗೆ. ಜ್ಯೂಸ್ ಕುಡಿದು ಒಂದು ಕಡೆ ಇದ್ರೆ ಬಾಂಡೆ ತಿಕ್ಕೋದು ಒಂದು ಕಡೆ ತ್ರಾಸ. ನೋಡ್ರಿ ರೆಡಿ ಆಗೈತೆ ನಮ್ಮ ಜ್ಯೂಸ. ನಮ್ಮ ಚೋಟುನು ಫುಲ್ ಇಂಟ್ರೆಸ್ಟ್ಲೆ ಕುಡಿತಾನೆ ಜ್ಯೂಸ. ನೋಡ್ರಿ ಅಲ್ಲಿ ಅವನು ಹೆಂಗೆ ಕುಡಿಯಾಕತ್ತಾನು. ಗ್ಲಾಸಿಂದ ಕೊಟ್ರೆ ಮತ್ತು ತಳಗೆ ಬಿದ್ದು ಹೊಡಿತದೆ ಅಂಥೇಳಿ ಅವಂಗೆ ಇದ್ರೊಳಗೆ ಕೊಟ್ಟೇವಿ, ಗ್ಲಾಸ್ ಒಳಗೆ, ಬೇರೆ ಗ್ಲಾಸ್ ಒಳಗೆ. ನೋಡ್ರಿ ಅಲ್ಲಿ ಹೆಂಗೆ ನೋಡಾಕತ್ತಾನ. ಈಗ ಬ್ಯಾಸ್ಗೆ ಒಳಗೆ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಭಾಳ ಅಂದ್ರೆ ಭಾಳ ಚಲೋ ಆರೋಗ್ಯಕ್ಕೆ. ಡೈಲಿ ಒಂಥರ ಜ್ಯೂಸ್ ಕುಡಿಯೋಕೆ ಟ್ರೈ ಮಾಡತ್ತೇವೆ ಬೇಸಿಗೆ ಒಳಗೆ. ನೀರನ್ನು ಆದಷ್ಟು ಜಾಸ್ತಿ ಕುಡೀರಿ ಎಲ್ಲರೂ. ಸ್ವಲ್ಪ ಕೆಲಸ ಇರೋದ್ರಿಂದ ಅವತ್ತು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದ್ರ ಸಲುವಾಗಿ ನೆಕ್ಸ್ಟ್ ಡೇನ ನಾನು ವೀಡಿಯೋನ ಕಂಟಿನ್ಯೂ ಮಾಡೀನಿ. ಹಾಯ್ ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ? ಎಲ್ಲರೂ ಆರಾಮದಿರಿ? ನಾ ಆರಾಮದೀನಿ ನೋಡ್ರಿ. ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ನಂದು ಮಧ್ಯಾಹ್ನದ ಲಂಚ್ ಯಾವ ರೀತಿ ಮಾಡತ್ತೇನೆ, ಏನು ಮಾಡತ್ತೇನೆ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತು ತರಕಾರಿ ಖಾಲಿಯಾಗಿತ್ತು, ಅದ್ರ ಸಲುವಾಗಿ ಪನ್ನೀರ್ ಇತ್ತು. ಅದರಲ್ಲೇನೋ ಪನ್ನೀರ್ ಬಟರ್ ಮಸಾಲ ಮಾಡಿ ಚಪಾತಿ ಮಾಡಿರಾತಂಥೇಳಿ ಪ್ಲ್ಯಾನ್ ಮಾಡೀನಿ. ಬರ್ರಿ ನಿಮ್ಮ ಜೊತೆಗೆ ಅದನ್ನು ನಾನು ಶೇರ್ ಮಾಡ್ತೇನಂತ. ಮೊದಲಿಗೆ ಇಲ್ಲಿ ಬೇಕಾಗಿರೋ ಐಟಮ್ಸ್ಗಳನ್ನ ಎಲ್ಲನೂ ಕಟ್ ಮಾಡ್ಕೊಳತ್ತೆ ನೋಡ್ರಿ. ಇಲ್ಲಿ 2 ಟೊಮ್ಯಾಟೊನ ತೊಗೊಳತ್ತೆ ನಾನು. 2 ಟೊಮ್ಯಾಟೊ ಮತ್ತು 2-3 ಉಳ್ಳಾಗಡ್ಡಿನ ತೊಗೊಳತ್ತೆ ನೋಡ್ರಿ. ಗ್ರೇವಿ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಕ್ವಾಂಟಿಟಿ ಒಳಗೂ ಹಾಕೋಬೋದು.
ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೋಬೋದು. ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಬಟರ್ ಹಾಕ್ಕೊಳತ್ತೀನಿ. ಬಟರ್ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳತ್ತೀನಿ. 1 ಟೀ ಟೇಬಲ್ ಸ್ಪೂನ್ ಅಷ್ಟು ಸೋಂಪು, 1 ಚಕ್ರ ಮೊಗ್ಗು, 1 ಪಲಾವ್ ಎಲೆ, 2 ಲವಂಗ, 1 ಏಲಕ್ಕಿನ ಹಾಕ್ಕೊಂಡು ಚಲೋ ತಮಗೆ ಫ್ರೈ ಮಾಡ್ಕೋಬೇಕು. ಈಗೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಚಲೋ ತಮಗೆ ಲೋ ಫ್ಲೇಮ್ ಇಟ್ಕೊಂಡನ್ನು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಉರಿ ಇಟ್ಕೊಂಡ್ರೆ ಒಂದು ಸ್ವಲ್ಪ ಹೊಗೆ ಬಂದಂಗೆ ಆಗ್ತೈತಿ, ಚಲೋ ತಮಗೆ ಫ್ರೈ ಆಗಂಗಿಲ್ಲ. ಅದರ ಸಲುವಾಗಿ ಲೋ ಫ್ಲೇಮ್ ಇಟ್ಕೊಂಡು ಚಲೋ ತಮಗೆ ಫ್ರೈ ಮಾಡ್ಕೋಬೇಕು. ನಾನು ಜಾಸ್ತಿ ಮಸಾಲೆ ಐಟಮ್ಸ್ಗಳು ಹಾಕಂಗಿಲ್ಲ, ನಮ್ಮ ಮನ್ಯಾಗ ಮಸಾಲೆ ಜಾಸ್ತಿ ಹಾಕಿರೋ ತಿನ್ನೋದಿಲ್ಲ. ಅದರ ಸಲುವಾಗಿ ನಾನು ಎಷ್ಟು ಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಳಗೆ ಹಾಕ್ಕೊಂಡು ಮಾಡ್ತೀನಿ. ಇದಕ್ಕೆ ಸ್ವಲ್ಪ 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಅಲ್ಲನೂ ಹಾಕ್ಕೊಂಡು ಇನ್ನೊಂದು ಸಲ ಫ್ರೈ ಮಾಡ್ಕೊಳತ್ತೀನಿ. ಫ್ರೈ ಆದಮೇಲೆ ಒಂದು 10 ನಿಮಿಷ ಬಿಟ್ಟ ಮೇಲೆ ತಣ್ಣಗೆ ಆದಮೇಲೆ ಮಿಕ್ಸಿಗೆ ಹಾಕೋರಿ. ಬಿಸಿ ಇದ್ದಾಗ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಮಿಕ್ಸಿಗೆ ಹಾಕ್ಕೊಳತ್ತೀನಿ. ಎಷ್ಟೋ ಸಾವಕಾಶ ಹಾಕಿರೋ ಒಂದು ಏನಾರು ಬಿದ್ದೇ ಬಿಡ್ತೈತೆ ತಳಗೆ. ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಈಗ ಮತ್ತು ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಸೂರಿ ಮೇಥಿನ ಸ್ವಲ್ಪ ಕೈ ಒಳಗನ ಕ್ರಷ್ ಮಾಡ್ಕೊಂಡು ಹಾಕ್ಕೊಳತ್ತೀನಿ ನೋಡ್ರಿ. ಇದ್ರೆ ಹಾಕೋರಿ, ಇಲ್ಲಾಂದ್ರೆ ನಡಿತೈತಿ. ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನೂ ಹಾಕ್ಕೊಳತ್ತೀನಿ. ಈ ಥರ ಹಾಕೋದ್ರಿಂದ ಕಲರ್ ಚಲೋ ಬರ್ತೈತಿ. ಲಾಸ್ಟಿಗೆ ಹಾಕೋದ್ರಿಂದ ಕಲರ್ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ. ಮೊದಲಿಗೆನ ಹಿಂಗೆ ಎಣ್ಣೆ ಒಳಗನ ಖಾರ ಹಾಕೋದ್ರಿಂದ ಕಲರ್ ಚೆಂದ ಬರ್ತೈತಿ. ಈಗ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲ ಮಸಾಲೆ ಐಟಮ್ಸ್, ಉಳ್ಳಾಗಡ್ಡಿ, ಟೊಮ್ಯಾಟೊ, ಅದನ್ನು ಇದಕ್ಕೆ ಹಾಕ್ಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಳತ್ತೆ ನೋಡ್ರಿ. 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಂಡು ಚಲೋ ತಮಗೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಪನ್ನೀರ್ ಏನೈತಲ್ಲ ಇದನ್ನ ಉಪ್ಪು ಖಾರ ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಇಟ್ಕೋಬೇಕು. ಅದು ವಿಡಿಯೋ ಕ್ಲಿಪ್ ಮಿಸ್ ಆಗೈತಿ. ಈ ರೀತಿ ಮಾಡೋದ್ರಿಂದ ಉಪ್ಪು ಖಾರ ಪನ್ನೀರ ಚಲೋ ತಮಗೆ ಹೀರ್ಕೋತೈತಿ. ಈಗ ಇದು ಕುದಿಯಾಕತ್ತೈತಿ. ಪನ್ನೀರ್ ಒಂದು 5 ರಿಂದ 10 ನಿಮಿಷ ಲೋ ಫ್ಲೇಮ್ ಒಳಗನ ಕುದೀಲಿ. ಅಲ್ಲಿ ತನಕ ನಾನು ಈ ಸೈಡ ಅನ್ನಕ್ಕೆ ಇಟ್ಕೊಳ್ತೀನಿ. ಇಟ್ಕೊಂಡು ಈ ಸೈಡ್ ಚಪಾತಿನೂ ಮಾಡ್ಕೊಂಡ್ರಾಯ್ತು. ಈಗ ಎಲ್ಲ ಪನ್ನೀರ್ ರೆಡಿ ಆಗೈತೆ ನೋಡ್ರಿ. ಇದಕ್ಕೆ ಫ್ರೆಶ್ ಕ್ರೀಮ್ ಇದ್ರೆ ಹಾಕೋಬೋದು, ಇಲ್ಲಾಂದ್ರೆ ಹಾಲಿನ ಕೆನೆನ ಸ್ವಲ್ಪ ಇದನ್ನು ತೆಳ್ಳಗೆ ಮಾಡಿ ಹಾಕೋಬೋದು ಇದಕ್ಕೆ. ಈಗ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿರ ನಮ್ದು ಪನ್ನೀರ್ ಬಟರ್ ಮಸಾಲ ರೆಡಿ ಆಯ್ತು ನೋಡ್ರಿ. ಇದನ್ನು ಚಪಾತಿ ಜೊತೆಗೆ ಪರೋಟ ಆಮೇಲೆ ಬಟರ್ ನಾನ್ ಎಲ್ಲದ್ರ ಜೋಡಿ ಇದೆ ಸೂಪರ್ ಮ್ಯಾಚ್ ಆಗ್ತೈತಿ. ಹೊರಗೆ ಹೋಗಿ ತಿನ್ನೋದಕ್ಕಿಂತ ಮನೆ ಒಳಗನ ಕಡಿಮೆ ಸಾಮಗ್ರಿಗಳು ಬಳಸಿ ಮಾಡೋದು ಭಾಳ ಉತ್ತಮ ಅಂತ ಹೇಳ್ತೀನಿ. ಆ ಕಡೆ ರೈಸಿಗಿಟ್ಟು ಈ ಕಡೆ ಚಪಾತಿನೂ ಮಾಡ್ಕೊಳತನ ನೋಡ್ರಿ. ಜಲ್ದಿ ಆಗ್ತೈತಿ. ನಮ್ಮ ಚೋಟು ಮಲ್ಕೊಂಡಾನು ಹೇಳೋದ್ರಾಗ ಅಂದ್ರೆ ಎಲ್ಲನೂ ಮುಗಿಸ್ಬೇಕು. ನಾನು ಎದ್ದಂದ್ರೆ ಏನೂ ಮಾಡಿ ಕೊಡಂಗಿಲ್ಲ, ಬಂದು ಹಿಂದೆ ನಿಂತು ಬಿಡ್ತಾನು ಡ್ರೆಸ್ ಎತ್ತಗು ಅಂಥೇಳಿ. ಅದ್ರ ಸಲುವಾಗಿ ನಾನು ಜಲ್ದಿ ಎಷ್ಟು ಲಘು ಆಗ್ತೈತಲ್ಲ ಅಷ್ಟು ಲಘುನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಚಪಾತಿನೂ ಮಾಡಿ ಇಟ್ಮೇಲೆ ಟೈಮ್ ಆಯಿತು. ನಮ್ದು ವಿರಾಟನ ಕರ್ಕೊಂಡು ಬರೋ ಟೈಮ್ ಆಯಿತು. ಸ್ಕೂಲಿಗೆ ಹೋಗಿ ಕರ್ಕೊಂಡು ಬರೋ ಕೊಡ್ಕ ಅವನು ಎದ್ದಿರ್ತಾನು. ಇದಾಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ. ಎಲ್ಲರಿಗೂ ಇಷ್ಟ ಆಯ್ತು ಅಂಥೇಳಿ ತಿಳ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಇದನ್ನು ಶೇರ್ ಮಾಡಿರಿ. ವಿಡಿಯೋ ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನಮ್ಗೆ ಭಾಳ ಅಂದ್ರೆ ಭಾಳ ಮುಖ್ಯ ಐತಿ. ಮತ್ತೆ ಸಿಗ್ತೇನಂದ್ರಿ ಇನ್ನೊಂದು ವಿಡಿಯೋದೊಳಗೆ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ನ. ಬಾಯ್.